ಅವಳಿಗೆ ನನಗಿಂತ ಬಿಸ್ನೆಸ್ಸೇ ಇಂಪಾರ್ಟೆಂಟು. ನನಗೆ ಟೈಮ್ ಕೊಡ್ತಿಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಿತ್ತು. ಅದಕ್ಕೆ ಸ್ವಲ್ಪ ದಿವಸ ಆಚೆ ಹೋಗೋಣ ಅಂತ ಶಿವಕುಮಾರ್ ಮನೆಗೆ ಹೋಗಿದ್ದು. ಆದ್ರೆ ನಾನು ದಡ್ಡಿ. ನಾನು ಅರ್ಥ ಮಾಡ್ಕೋಬೇಕಿತ್ತು. ಗಂಡ್ಮಕ್ಳು ಪ್ರೀತಿನ ಹೇಳಲ್ಲ, ಮನ್ಸಲ್ಲೇ ಇಟ್ಕೊಂಡಿರ್ತಾರೆ ಅಂತ. ನನಗೆ ಪ್ರೀತಿನ ತೋರಿಸ್ಕೊಳ್ಳೋದಕ್ಕೆಲ್ಲ ಬರಲ್ಲ ಅಭಿ. ನನ್ನ ಜೊತೆಲಿದ್ದವರು ನನ್ಗೆ ಹೇಳ್ಕೊಟ್ಟಿರೋದೆಲ್ಲ ಇಷ್ಟೇ. ಯಾರು ಯಾರಿಗೋಸ್ಕರನೂ ಬಾಳಲ್ಲ. ಪ್ರೀತಿ ಅನ್ನೋದು ವೀಕ್ನೆಸ್. ದುಡ್ಡೇ ಮುಖ್ಯ. ದುಡ್ಡಿದ್ರೆ ಪ್ರೀತಿ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಿದ್ರು. ಆದರೆ ವಾಸ್ತವತೆ ಬೇರೆನೇ ಇದೆ. ಯಾರಿಲ್ಲ ಅಂದರೂ ನಾನು ಇರ್ತೀನಿ ಅಂತ ಅಂದ್ಕೊಂಡಿದ್ದೆ ಅಭಿ. ಆದರೆ ನೀನಿಲ್ಲದೆ 4 ದಿನ ನನಗಿರೋಕ್ಕಾಗಲಿಲ್ಲ ಅಭಿ. ಇದನ್ನು ಆಚೆ ಹೇಳಿದ್ರೆ ನನ್ನ ವೀಕ್ ಅಂತ ಅನ್ಕೋತಾರೆ ಅಂತ ನಾನು ಹೇಳಿಲ್ಲ ಅಭಿ. ಈ 4 ದಿನದಲ್ಲಿ ನನಗೆ ಗೊತ್ತಾಗಿರೋ ಸತ್ಯ ಇಷ್ಟೇ ಅಭಿ. ಏನಪ್ಪ ಇವನು ಇಷ್ಟು ವೀಕ್ ಆಗಿದ್ದಾನೆ ಅಂತ ಅನ್ಕೊಂಡ್ರೂ ಪರವಾಗಿಲ್ಲ. ಆದರೆ ನೀನಿಲ್ದೆ ನನ್ನ ಬದುಕಕ್ಕಾಗಲ್ಲ ಅಭಿ. ಈ ಕಾರು, ದುಡ್ಡು, ಆಸ್ತಿ ಏನೂ ಬೇಕಾಗಿಲ್ಲ ಅಭಿ. ನಿನ್ ಜೊತೆಲಿದ್ರೆ ಅಷ್ಟೇ ಸಾಕು. ನನಗೂ ನಿಮ್ಮ ಮನಸ್ಸು ಏನು ಅಂತ ಅರ್ಥ ಆಯ್ತು. ಪ್ರೀತಿ ಅನ್ನೋದು ಮಾತಿಂದ ಹೇಳಿ ಅರ್ಥ ಮಾಡ್ಕೊಳ್ಳೋದಲ್ಲ, ಭಾವನೆಯಿಂದ ಅರ್ಥ ಮಾಡ್ಕೋಬೇಕಾಗಿರೋದು. ಇನ್ಮುಂದೆ ಯಾವತ್ತೂ ನಿಮ್ಮನ್ನ ಬಿಟ್ಟು ಹೋಗಲ್ಲ ರಾಮ್. ನಾನು ಕೂಡ ನಿನ್ನನ್ನು ಬಿಟ್ಟು ಹೋಗಲ್ಲ ಅಭಿ. ಹಾಗೇನಾದ್ರೂ ಹೋದ್ರೆ ಅದು ಈ ದೇಹದಿಂದ ಉಸಿರು ಹೋದಾಗ ಮಾತ್ರ. ರಾಮ್, ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ಮಾತಾಡಬೇಡಿ. ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ? ಮೇಡಮ್, ಯಾಕೆ ಮೇಡಮ್ ಬೇಜಾರಲ್ಲಿದ್ದೀರಾ? ಸಾರಿ ಶಿವಕುಮಾರ್, ನಾನು ನಿಮ್ಮನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ ಅನ್ನೋದನ್ನ ನೆನ್ಸ್ಕೊಂಡ್ರೇನೆ ನನಗೆ ತುಂಬಾ ನೋವಾಗ್ತಾ ಇದೆ. ನೀವು ತಿಳಿದೇ ಮಾಡಿರೋದಲ್ವಾ ಮೇಡಮ್? ಗೊತ್ತಿಲ್ಲದೆ ಮಾಡಿರ್ಬೋದು, ಆದ್ರೆ ಪ್ರಾಣನೇ ಹೊರಟೋಗಿದ್ರೆ ಏನ್ ಗತಿ ಶಿವಕುಮಾರ್? ನನ್ನಿಂದ ನಿಮ್ ಪ್ರಾಣಕ್ಕೆ ಕುತ್ತು ಬಂತಲ್ಲ ಅಂತ ನನಗ್ ಬೇಜಾರು. ನನ್ನ ಆಯುಸ್ ಮುಗಿದಿದ್ರೆ ಆ ಸಮಯಕ್ಕೆ ಗುರೂಜಿ ಬರ್ತಾ ಇರಲಿಲ್ಲ. ಮತ್ತೆ ದುಷ್ಟಶಕ್ತಿನ ದೈವಶಕ್ತಿ ಗೆದ್ದಿದೆ. ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ ಮೇಡಮ್. ಅದು ಮಾತ್ರ ಅಲ್ಲ ಶಿವಕುಮಾರ್, ಇಲ್ಲೇನು ಸರಿಯಾಗಿ ನಡೀತಾ ಇಲ್ಲ. ಅಭಿರಾಮಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಅವಳ ಹತ್ರ ಕೂತು ಮಾತಾಡಿ ಮನಸ್ತಾಪಗಳನ್ನೆಲ್ಲ ಸರಿ ಮಾಡ್ಕೊಂಡು ಅಕ್ಕರೆಯಿಂದ ನೋಡ್ಕೋಬೇಕು ಅಂತ ಅನ್ಕೋತಾ ಇದ್ದೆ. ಅವಳಿಗಿಷ್ಟ ಇರೋ ತಿಂಡಿಗಳು ಯಾವುದು ಅಂತ ಕೇಳಿ ಅದನ್ನ ಮಾಡ್ಕೊಡಕ್ಕೆ ಆಗ್ಲಿಲ್ಲ ನನ್ಗೆ. ಅವಳ ಸಣ್ಣ ಪುಟ್ಟ ಆಸೆಗಳನ್ನು ಪೂರೈಸೋದಕ್ಕಾಗ್ಲಿಲ್ಲ. ಈ ಸಮಯದಲ್ಲಿ ಅವಳು ತುಂಬಾನೇ ರಿಲ್ಯಾಕ್ಸ್ಡ್ ಆಗಿರ್ಬೇಕು.
ಹಣ್ಣು ತರಕಾರಿ ಮೊಟ್ಟೆ ಇದೇ ತರ ಅವಳ ಆರೋಗ್ಯಕ್ಕೆ ಮತ್ತೆ ಮಗು ಬೆಳವಣಿಗೆಗೆ ಉಪಯೋಗ ಆಗೋ ತರ ಎಲ್ಲಾ ಪದಾರ್ಥಗಳನ್ನು ಅವಳು ಕೊಡ್ಬೇಕು. ಈ ಸಮಯದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಭಯ ಇರುತ್ತೆ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಗೊಂದಲ ಇರುತ್ತೆ. ನಾನ್ ಪ್ರೆಗ್ನೆಂಟ್ ಆದಾಗ ನನ್ನ ನೋಡ್ಕೊಳ್ಳೋದಕ್ಕೆ ಕಮಲಮ್ಮ ರೂಪ ಎಲ್ರೂ ಇದ್ರು. ಆದ್ರೆ ನಮ್ಮ ಅಭಿರಾಮಿಗೆ ಯಾರೂ ಇಲ್ವಲ್ಲ ಶಿವಕುಮಾರ್. ನಾನೇ ನೋಡ್ಕೋಬೇಕಾಗಿತ್ತು. ಅಂಬುಜಮ್ಮ ಮಲ್ಲಿ ಇವರೆಲ್ಲ ಇದ್ರಲ್ಲ ಮೇಡಮ್. ಅವರುಗಳು ಅಭಿರಾಮಿ ಮೇಲ್ ತೋರಿಸ್ತಾ ಇರೋ ತೋರಿಕೆ ಪ್ರೀತಿನ ನಿಜ ಅಂತ ಅನ್ಕೊಂಡಿದ್ದೀರಾ ಶಿವಕುಮಾರ್ ನೀವು? ಅವರಿಂದಾನೇ ಅಭಿರಾಮಿಗೂ ಮಗುಗೂ ನಿಜವಾದ ಅಪಾಯ ಇರೋದು. ಅದು ಕರೆಕ್ಟ್ ಮೇಡಮ್. ಈ ಸಮಯದಲ್ಲಿ ಅಭಿರಾಮಿ ಅವರು ನಮ್ ಜೊತೆ ಇದ್ದಿದ್ರೆ ಸೇಫ್ ಆಗಿರ್ತಾ ಇದ್ರು. ಹೌದು, ಮನೆ ದೇವ್ರಿಗೆ ಹೋಗ್ಬೇಕಿತ್ತು ಶಿವಕುಮಾರ್. 6 ತಿಂಗಳೊಳಗಡೆ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು. ಸಂತಾನ ಲಕ್ಷ್ಮಿಗೆ ತವ್ರ ಮನೆಯಿಂದ ಉಡುಗೊರೆ ಕೊಡ್ಬೇಕು. ಅಣ್ಣ ಇದ್ದಿದ್ರೆ ಎಲ್ಲ ಮಾಡಿರೋರು. ಅವ್ರ ಸ್ಥಾನದಲ್ಲಿ ನಿಂತು ನಾವೇ ಮಾಡ್ಬೇಕು. ಆದ್ರೆ ಇದ್ಯಾವುದಕ್ಕೂ ಅವಕಾಶನೇ ಆಗ್ಲಿಲ್ಲ. ಯೋಚನೆ ಮಾಡಬೇಡಿ ಮೇಡಮ್. ಸದ್ಯದಲ್ಲೇ ನಿಮ್ಮಿಬ್ಬರ ಮಧ್ಯೆ ಇರೋ ಮನಸ್ತಾಪ ಹೋಗಿ ಒಂದಾಗ್ತೀರಾ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನೀವು ಹೇಳ್ದಾಗೆ ಆಗ್ಬಿಟ್ರೆ ಅದಕ್ಕಿಂತ ಇನ್ನೇನ್ ಬೇಕು ಹೇಳಿ ಶಿವಕುಮಾರ್? ಎಲ್ಲ ಒಳ್ಳೇದಾಗುತ್ತೆ ಮೇಡಮ್, ಜಾಸ್ತಿ ಯೋಚನೆ ಮಾಡಬೇಡಿ. ಮುಂದಿನ ಎಲೆಕ್ಷನ್ ಹತ್ರ ಬರ್ತಾ ಇದೆ. ನಾನು ಸ್ಪರ್ಧಿಸ್ಬೇಕು ಅಂತ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗ ರಾವಣ್ಣ ಜೈಲಿಂದ ಹೊರಗೆ ಬರಬೇಕು. ಇಲ್ಲ ಅಂದ್ರೆ ಆಪೋಸಿಷನ್ ಪಾರ್ಟಿಗೆ ಅದೇ ಅಸ್ತ್ರ ಆಗ್ಬಿಡುತ್ತೆ. ನಮಸ್ಕಾರ ಮೇಡಮ್. ನಾಳೆ ಕಾಲ್ ಮಾಡ್ತೀನಿ. ಬನ್ನಿ ಲಾಯರ್ ಸಾಹೇಬ್ರೆ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂದ್ರಿ? ಮೇಡಮ್, ನಾನು ನಿಮಗೆ ಎಷ್ಟು ಸಲ ಹೇಳಿದ್ರು ತಾವು ಆ ಸಮಸ್ಯೆ ತೀವ್ರತೆ ಬಗ್ಗೆ ಅರ್ಥನೇ ಮಾಡ್ಕೊಳ್ಳಲ್ಲ ಮೇಡಮ್. ಪದೇ ಪದೇ ಹೇಳಿದ್ದನ್ನೇ ಹೇಳೋದಕ್ಕೆ ನನಗೂ ಹಿಂಸೆ ಆಗುತ್ತೆ ಮೇಡಮ್. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಇನ್ಯಾವ ವಿಚಾರ ಇರುತ್ತೆ ಮೇಡಮ್? ರಾವಣ್ಣ ಬೇಲ್ ಮೆಟ್ರು ಸುಪ್ರೀಂ ಕೋರ್ಟ್ಗೆ ಬರುತ್ತೆ. ಶಿವಗಾಮಿ ಹತ್ರ ಸಹಿ ತಗೊಂಡು ನನಗೆ ಕೊಡಿ ಅಂತ ನಾನು ನಿಮಗೆ ಎಷ್ಟು ದಿನದಿಂದ ಎಷ್ಟು ಸಲ ಹೇಳಿದ್ದೀನಿ ಮೇಡಮ್. ನೀವು ಇದ್ರ ಬಗ್ಗೆ ಯಾವ ಕ್ರಮನೂ ಕೈಗೆ ತಗೊಂಡ್ಲಿಲ್ಲ ಮೇಡಮ್. ನೋಡಿ, ಕೋರ್ಟ್ ವಿಚಾರಗಳು ಅಂದ್ರೆ ತಾವಷ್ಟೊಂದು ಹಗುರವಾಗಿ ತಿಳ್ಕೋಬಾರ್ದು ಮೇಡಮ್. ಇದು ನಮಗೆ ಕೊನೆಯ ಅವಕಾಶ. ಈ ಸಲ ಸುಪ್ರೀಂ